ಸುಮಲತಾ ಮತ್ತೆ ದರ್ಶನ್ ಅಂದ್ರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತು ತಾಯಿ ಮಗನ ಸಂಬಂಧ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಒಂದು ಟಾಕ್ ಬರ್ತಿತ್ತು. ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸುಮಲತಾ ಅವರು ಹೋಗ್ಲಿಲ್ಲ, ಅವರ ಮಗ ಹೋಗ್ಲಿಲ್ಲ, ಮಾತಾಡ್ಸಿಲ್ಲ ಅಂತ ಏನಾದ್ರೂ ಆ ಕಾರಣಗಳನ್ನ ಇಟ್ಕೊಂಡು ಇದೀಗ ಅನ್ಫಾಲೋ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಇಲ್ಲ, ನಮ್ಮ ಸುಮಲತಾ ಅಂಬರೀಶ್ ಅವರು ಮತ್ತೆ ದರ್ಶನ್ ರವರ ಸಂಬಂಧ ನೀವು ಹೇಳ್ದಾಗೆ ಅಮ್ಮ ಮಗನ ಸಂಬಂಧ. ಬಹುಶಃ ಅವ್ರನ್ನ ನಾನು ಕಳೆದ ಒಂದು 20 ವರ್ಷಗಳಿಂದ 25 ವರ್ಷಗಳಿಂದ ಕೂಡ ಅವರ ಒಡನಾಟದಲ್ಲೇ ಇರೋದ್ರಿಂದ ಅವ್ರ ಸಂಬಂಧ, ಅಂಬರೀಷ್ ಅಣ್ಣವ್ರ ಸಂಬಂಧ ಮತ್ತೆ ದರ್ಶನ್ ಅವ್ರ ಸಂಬಂಧ ಮತ್ತೆ ಇಡೀ ನಮ್ಮ ಅಂಬರೀಷ್ ಕುಟುಂಬಕ್ಕೆ ಅವರು ಕೂಡ ಒಂದು ಕುಟುಂಬದ ವ್ಯಕ್ತಿ. ಆ ಕುಟುಂಬದ ವ್ಯಕ್ತಿ ಬಹುಶಃ ಅಮ್ಮ ಮಗನ ಜಗಳ ಏನಿದ್ರು ಕೂಡ ಅದು ಸಹಜವಾಗಿ ಇದ್ದಿರುತ್ತೆ. ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ದರ್ಶನ್ ಅವರು ಕೂಡ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ನನಗೆ ಅಪ್ಪಾಜಿ ಅಂತ ಹೇಳಿದ್ರೆ ನನಗೆ ಅಂಬರೀಷ್ ಅವರೇ ಅಪ್ಪಾಜಿ ಅಂತ ಹೇಳಿದ್ರು. ಆ ಒಡನಾಟ ಅವ್ರಿಗೂ ಕೂಡ ಅವಾಗ್ಲಿಂದನೂ ಕೂಡ ಚಿತ್ರರಂಗದಲ್ಲಿ ಯಾವಾಗ ಮೊದಲನೇ ಹೆಜ್ಜೆ ಇಟ್ರು ಆ ಹೆಜ್ಜೆಯನ್ನ ಇಟ್ಟಂತ ಸಂದರ್ಭದಿಂದನೂ ಕೂಡ ಇವತ್ತಿನವರೆಗೂ ಕೂಡ ಅಂಬರೀಷ್ ಕುಟುಂಬಕ್ಕೆ ಬಹಳ ಅನ್ಯೋನ್ಯವಾಗಿದ್ದಾರೆ. ಮುಂದೆನೂ ಕೂಡ ಅನ್ಯೋನ್ಯವಾಗಿರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇದು ಎಲ್ಲ ಬಹುಶಃ ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಆ ಒಂದು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಭೇಟಿ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ, ಯಾರನ್ನೂ ಕೂಡ ಭೇಟಿ ಮಾಡಲಿಕ್ಕೆ ಅವರು ಇಚ್ಛೆ ಪಡಲಿಲ್ಲ ಅಂತ ನಾನು ಕೇಳಿದೆ. ನಮ್ಮ ಸುಮಲತಾ ಅಂಬರೀಷ್ ಅವ್ರನ್ನ, ಅಕ್ಕ ನೀವು ಹೋಗಿ ಭೇಟಿ ಮಾಡಲಿಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವನು ತುಂಬಾನೇ ಬೇಜಾರಲ್ಲಿದ್ದಾನೆ. ಅವನೀಗ ನಾನು ಹೋದ್ರೆ ನಿಜವಾಗ್ಲೂ ಕೂಡ ನಾನು ಅವನ್ನ ಈ ಪರಿಸ್ಥಿತಿಲಿ ನೋಡೋಕ್ಕೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಅಂತ ನಮ್ಮ ಸುಮಲತಾ ಅಂಬರೀಷ್ ಅವರೇ ಹೇಳಿದ್ರು. ಯಾಕೆಂದರೆ ಒಬ್ಬ ಮಗನನ್ನ ಯಾವಾಗಲೂ ಕೂಡ ಒಳ್ಳೆ ಜೀವನದಲ್ಲಿ ನೋಡಿದಂಥ ಒಳ್ಳೆ ಮಗನನ್ನ ಆ ಸನ್ನಿವೇಶದಲ್ಲಿ ನೋಡೋದು ಬಹಳ ಕಷ್ಟ ಆಗ್ತಾ ಇದೆ, ನನಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ ನಮ್ಮ ಜೊತೆ ಅವರ ಅಳಲನ್ನ ತೋರಿಸ್ಕೊಂಡ್ರು.